ಶಿವ ಡಾರ್ಲಿಂಗ್, ಹೋಗಬೇಕಾ ನೀಗ ಹೊರಗ? ಹ್ಞೂ ಬಂಗಾರಿ, ಹೋಗಬೇಕು. ಅಲ್ಲ, ನಮ್ಮ ಮನ್ಯಾಗ ಕೂತ್ರ ಸಂಸಾರ ಹೆಂಗ್ ನಡಿಬೇಕ? ಮತ್ತ ನೀ ಬೇರೆ ಮದಿವ್ಯಾಗ ಅನ್ನಕತಿ, ಮತ್ತೆಲ್ಲ ರೊಕ್ಕ ಸಜ್ಜ ಆಗ್ಬೇಕಲ್ಲ. ಬ್ಯಾಂಕಿಗೆ ಹೋಗಿ ರೊಕ್ಕ ತಕೊಂಡ್ ಬರ್ಬೇಕು. ಕೆಲಸ ಭಾಳ ಅದಾವ ನಾನು. ನಂಜಕ್ ಹೋಗ್ಬೇಡ ನೀನು. ಫೋನ್ ಕೊಟ್ಟಿನಲ್ಲ ನಿನಗೆ. ಯಾರ ಏನಾರ ಅಂದ್ರ ಸಾಕು, ಒಂದು ಫೋನ್ ಹಚ್ಚು, ಬಂದ ಬಿಡ್ತೀನಿ ನಾನು. ಡಾರ್ಲಿಂಗ್, ನನಗೊಂದು ಆಸೆ ಐತಿ. ನನಗ ಈ ಮದುವೆ ಆಗಕ್ಕಾರ ಅದು ಕರಿಮನಿ ಅದು ಕಟ್ತಾರ ನೋಡು, ನನಗ ಅಂತದ್ ಬೇಡ. ನನಗ ಬಂಗಾರ ತಾಳಿ ತಗೊಂಬಾರ. ಬಂಗಾರ ಬಂಗಾರ, ನನ್ನ ಮನಸ್ನ್ಯಾಗೂ ಅದ ಇತ್ತ. ನೀನು ಅದ ಹೇಳ್ಬಿಟ್ಟೆ. ನಾ ನಿನಗ ಎಂದರ ಕರಿಮನಿ ಗಿರಿಮನಿ ಕಟ್ತಿರ್ಬೇಕನ. ನನ್ನ ಬಂಗಾರಿಗೆ ಬಂಗಾರದ ಮಾಡಿ ಹಾಕಿಸ್ತೀನಿ ನಾನು. ಅದಕ್ಕೆ ಬ್ಯಾಂಕಿಗೆ ಹೋಗಿ ರೊಕ್ಕ ತಗೊಂಬರಾಕತ್ತಿದ್ದೆ ನಾನು. ಬಂಗಾರದ್ದ ತಾಳಿ ತಗೊಂಬರ್ತೀನಿ ಅಲ್ಲ ನಿನಗ. ಕಿತ್ತಕ್ಕ, ಏನಾರ ಕೇಳ್ಸಾಕತೈತಿ ನಿನಗ? ಕೇಳ್ಸಾಕತೈತಿ ನಿನಗ? ನನಗೂ ಕೇಳ್ಸಾಕತೈತಿ. ಯಾಕೈತಕ್ಕ, ಇವ ಶಿವಪ್ಪಣ್ಣದಾನಲ್ಲ, ಬ್ಯಾಂಕಿಗೆ ಹೊಂಟಾನ. ಬ್ಯಾಂಕಿಗೆ ಆಕಿಗೆ ಬಂಗಾರದ ತಾಳಿ ಬೇಕತ್ತ. ಅದಕ್ಕೆ ರೊಕ್ಕ ತಕೊಂಬರಾಕ ಬ್ಯಾಂಕಿಗೆ ಹೊಂಟಾನ. ಗೊತ್ತೈತಿ. ಕೇಳಿಸ್ಕೊಂಡೆ ನಾನು. ಅಲ್ಲ, ಮಂಗ್ಯಾನ ಮುಸಡಿಕಿಗೆ ಬಂಗಾರ ತಾಳಿನೇ ಬೇಕತ್ತ ನೋಡು. ಭಾರಿ ಅದಾಳಿಕಿ. ನನಗೆ ಯಾಕ ಹಿಂಗ ಅನ್ಸಕತೈತಿ. ಈಕಿ ಇವನ್ನ ರೊಕ್ಕ ನೋಡಿ ಇವನ್ ಹಿಂದೆ ಬಿದ್ದಾಳಕಿ. ನನಗೂ ಹಂಗ ಅನ್ಸಕತೈತಿ. ತಡಿ ಮತ್ತೇನ್ ಮಾತಾಡ್ತಾರ ನೋಡುನು. ಡಾರ್ಲಿಂಗ್, ನನಗೆ ಇನ್ನೊಂದು ಆಸೆ ಐತಿ. ನನಗೆ ಇದೇ ಸೀರೆ ಮ್ಯಾಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಂಗೆ ಹೊಸ ಸೀರೆನ ಬೇಕು. ಅಲ್ಲ, ಎಲ್ಲ ಹೆಣ್ಮಕ್ಳಿಗೆ ಒಂದು ಆಸೆ ಇರ್ತೈತಿ, ಗೊತ್ತೇನ? ಇದು ನನ್ನ ಮದುವೆ ಸೀರೆ, ಇದು ನನ್ನ ಮದುವೆ ಸೀರೆ ಅಂತೇಳಿ. ನನಗೆ ಗೊತ್ತಿಲ್ಲ. ನನಗೂ ಒಂದು ಚಲೋದ ಮದುವೆ ಸೀರೆ ಬೇಕು. ಹಾಳಾದಕಿನ ನಿನ್ನ ಬಾಯಾಗ್ರ ಮನ್ ಹಾಕ್ಲಿ. ಏನ್ ಬಂದೈತ್ಲಿ ನಿನಗಂತಾದ? ಎಷ್ಟು ಚಂದ ಹೇಳಾಕತ್ತಾಳ. ಹೆಣ್ಣಿಗೆ ಆಸೆ ಇರ್ತೈತೆ. ಇರೋದಿಲ್ಲ ಅನ್ನೋದಿಲ್ಲ, ಆಸೆ ಇದ್ದೇ ಇರ್ತೈತಿ. ನನ್ನ ಮದುವೆ ಸೀರೆ ಅಂತೇಳಿ. ಆದ್ರೆ ನಿಮ್ಮ ಅಪ್ಪ ಅವ ತೋರಿಸಿದ ಹುಡುಗನ ನೀ ಮದುವೆ ಆಗಿದ್ದೆ ಅಂದ್ರೆ ಅದು ಮದುವೆ ಸೀರೆ ಅಕ್ಕಿತ್ತೆ. ಈಗ ಅದೇ ಮದುವೆ ಸೀರೆ ಅಕ್ಕೈತಿ. ಅವನ ಮದುವೆ ಆಗೈತಿ. ಅವ್ನ ಹಿಂತಿ ಬಳಿ ಮದುವೆ ಸೀರೆ ಐತಿ. ಅಯ್ಯೋ ನೀಲು, ಅಷ್ಟ ಅಲ್ಲ, ತಗೊಂಡ್ರಾಯ್ತು ಬಿಡ. ಅಟ್ಟ 1200 ರೂಪಾಯಿ ಕೊಟ್ಟ ಒಂದ್ ಚಲೋ ಸೀರೆ ಕೊಡಿಸ್ತೀನಿ ತಗೋ ನಾ ನಿನಗ. ಬರೀ 1200 ರೂಪಾಯಿ ಬೇಕಾಗಿಲ್ಲ ತಗೋ. ನಾ ಇದೇ ಸೀರೆ ಮ್ಯಾಗ ಮದುವೆ ಹಾಕೀನಿ. ನನಗೇನ್ ಕಿಮ್ಮತ್ತೇ ಇಲ್ಲನ? 1200 ರೂಪಾಯಿ ಸೀರೆ ನನಗ? ಅಯ್ಯಯ್ಯ ಬಿನ್ನಾನಗಿತ್ತಿ ಈಕಿಗೆ 1000 ರೂಪಾಯಿ ಸೀರೆ ತುಸು ಆಯ್ತತಿ ಈಕಿಗೆ. ಈಗೇನ್ 10,000 20,000 ರೂಪಾಯಿ ಸೀರೆ ಬೇಕನ್ನತೈತಿ. ಎದಕ್ ಸಿಟ್ಟಕ್ಕಿ ನೀನ? ಅಲ್ಲ, 1200 ರೂಪಾಯಿ ಅಂದ್ರೆ ಏನ್ ತುಸು ಆಯ್ತಂತ ಮಾಡಿ ಏನ ನೀನು? ನನ್ ಹೆಂಡತಿ ಮದ್ವಿ ಸೀರಿ ಎಷ್ಟ್ ರೂಪಾಯಿ ತಿಳ್ಕೊಂಡಿ ನೀನು? ಬರೀ 500 ರೂಪಾಯಿದು. ನೀನು ಡಬ್ಬಲ್ ರೇಟಿನ್ ಕೊಡ್ಸಾಕತ್ತೀನಿ ನಾನು. ಅಲ್ಲ, ಏನ್ ಒಂದಿನ ಉಟ್ಕೊಂಡು ಇಟ್ರು ಬಿಡ್ತೀರಿ, ದಿನ ಹಿಂಗ ಪತ್ರ ಸಿಗಿಸ್ಕೊಂಡು ನಿಂದಿರ್ತೀರಿ, ಹೌದಿಲ್ಲ? ಸುಮ್ಮ ಅದಕ್ಕೆ ಯಾಕೆ ಖರ್ಚು ಮಾಡೋದು ಹರಿದು ಹೋಗು ಬಾರ್ಗಿಗಿ. ಹೆಂಗಾದ್ರೂ ನಿನ್ನ ಬಂಗಾರದ ತಾಳಿ ಚೈನ ಮಾಡಿಸ್ ಹಾಕಾಕತ್ತೀನಿ. ಇದ್ರ ಮುಂದ ಅದೇನ್ ಮಾಡ್ತಿ, ಹೌದಿಲ್ಲ? ಅಟೆ ನೋಡ್ ತಗೋ. ಹೋಗ್ ಬೇಕಾಗಿ ಇಲ್ಲಿ ತಗೋ ನನಗ. ನನ್ನ ಕಡೆ 1200 ರೂಪಾಯಿ ಸೀರೆ ರಗಡ್ ಅದಾವ. ಅವುಗಳಲ್ಲಿ ಯಾವ್ದಾರ ಒಂದು ಹುಡುಗತಿನ ತಗೋ ನಾನು. ನಾನು ಒಂದು ಚಲೋದ ರೇಷ್ಮೆ ಸೀರೆ ಕೊಡಿಸ್ತಾನ ಮದುವೆಗತ್ತಂದ್ರೆ 1200 ರೂಪಾಯಿ ಸೀರತ್ತ. ಏನ ರೇಷ್ಮೆ ಸೀರೆ? ಅಕು ರೇಟ್ ಎಲ್ಲ ಕೇಳಿ ಏನ? 50,000 ರೂಪಾಯಿ. ನೋಡ್ ಬಂಗಾರಿ, ಅಟ್ಟ ರೊಕ್ಕ ಕೊಟ್ಟು ಸೀರೆ ತಗೊಂಡು ಏನ್ ಮಾಡ್ತಿ? ಅದ್ರೊಳಗ ಮತ್ತಿನ ಅರ್ಧ ತಲಿ ಬಂಗಾರ ಬರ್ತೈತಿ. ಬ್ಯಾಡ, ಹೇಳಿದ ಮಾತು ಕೇಳ. ಗೊತ್ತಾಯ್ತು ತಗೋ ನನಗ. ಇಲ್ಲೇ ಗೊತ್ತಾಯ್ತು. ನನ್ನ ಮ್ಯಾಗ ನೀ ಜೀವನೇ ಇಲ್ಲ. ನಿನಗ ನಿನ್ ಹಿಂತಿನೇ ಇಷ್ಟ. ಸುಮ್ಮ ನನ್ನ ಮ್ಯಾಗ ಪ್ರೀತಿ ತೋರಿಸ್ದಂಗ್ ಮಾಡ್ತೀನಿ ನೀನು. ನನಗಿಂತ ನಿನಗ ರೊಕ್ಕನೇ ಹೆಚ್ಚಾದವಲ್ಲ. ಆಯ್ತು ತಗೋ, ಬೇಕಾಗೇ ಇಲ್ಲ. 1200 ರೂಪಾಯಿ ಬಾಳ ಆಕೈತಿ. ಅಟ್ಟ 300-400 ರೂಪಾಯಿ ಸಾಕು ನನಗ್ ಸೀರೆ. ಏನು ನೀನ ಒಮ್ಮೆ ಸಿಟ್ಟಿ ಆಗಿಬಿಡ್ತೀಯಲ್ಲ, ಅಳೋಕೆ ಚಲೋ ಮಾಡಿಬಿಡ್ತಾಳ. ಏನ್ ನಿನಗ ರೇಷ್ಮೆ ಸೀರೆ ಬೇಕಿಲ್ಲ? ಆಯ್ತು ತಗೋ, ನೋಡೋಣಂತ. ಆಯ್ತು, ಹೋಗಿ ಬರ್ಲ ನಾನು? ಹೋಯ್ ಬಾ. ಹೌದಾ ಅಲ್ಲ, ನೋಡು ಈಕಿನ ಡಿಮ್ಯಾಂಡ್ ನೋಡು. ರೇಷ್ಮೆ ಸೀರೆ ಬೇಕತ್ತ, ಬಂಗಾರದ್ದು ಇದು ತಾಳಿ ಚೈನ್ ಬೇಕತ್ತ. ಯವ್ವಾನ ಒಲ್ಲೆ. ಇವ ಶಿವಪ್ಪನ ಒಂದು ದಿನ ನಮ್ಮ ಕೈತಕ್ಕಗ ಚಲೋ ಸೀರೆ ತಂದು ಕೊಟ್ಟಾನ. ಅಟ್ಟ ಸಾಧಾರಣೊಳಗ 100 ರೂಪಾಯಿ 150 ರೂಪಾಯಿ ಮದ್ವಿ ಸೀರೆ ಒಂದ ನೋಡು. 300 ರೂಪಾಯಿ ಐತಿ ಈಕಿನ ಕಡೆ. 300 ರೂಪಾಯಿ ಐತಿ ನೋಡು, 500 ರೂಪಾಯಿ. ಅದನ್ನ ಹೊರತು ಏನು ತಂದು ಕೊಟ್ಟಿಲ್ಲ. ಈಗೀಗ ನೋಡಿಕೀಗಿ ರೇಷ್ಮೆ ಸೀರೆ ಬೇಕತ್ತ. ಯವ್ವಾ, ರೇಷ್ಮೆ ಸೀರೆ. ಹಬ್ಬ, ಈಗ ಸಮಾಧಾನ ಆಯ್ತು ನನಗೆ. ಅಂತೂ ಇಂತೂ ನನ್ನ ಮಾತು ಕೇಳಾಕತ್ತ. ಕೇಳಿ ನಾ ಬಿಟ್ಟೆನೇನು? ಬರ್ತೈತಂದ್ರೆ ಎಲ್ಲ ಬಳಕೊಂಡು ಇಲ್ಲಿ ಜಾಗ ಖಾಲಿ ಮಾಡಿಬಿಡೋದು. ಇವನ್ ಜೋಡ ಯಾರು ಸಂಸಾರ ಮಾಡಿದ್ದಾರೆ? ಅಲ್ಲ, ಒಂದು ಮದುವೆ ಆದವ. ಇವನ್ ಜೋಡ ನಾ ಇರೋದು. ಎಲ್ಲ ಬಳ್ಕೊಳ್ತಾನ. ಅಟ್ಟ ಈ ಮನಿ ನಂದೆ. ಆಮ್ಯಾಗ ಅದನ್ನೆಲ್ಲ ನನ್ನ ಲವ್ವರೇ ಎಲ್ಲ ತಗೊಂಡ ಅವನ ಜೊತೆ ಸುಯ್ಯತ್ ಹೋಗ್ಬಿಡೋದು. ನಮ್ ಶಿವಪ್ಪನ ಬಿಟ್ಟು ಇನ್ನೊಬ್ಬ ನಾಯಕಿಗೆ. ಅಯ್ಯಯ್ಯ, ಇದ್ರ ಹೆಣ ಎತ್ಲಿ. ಕೇಸ್ ಮಂದಿ ಜೀವನದಾಗ ಆಟ ಆಡಾಕತ್ತೈತೆ ಇದು. ನೀಲಿ ನಿನ್ನ ಗುತ್ತಾ
ಕೂತಿದ್ಯಾ ಅಂದ್ರೆ ನೀಲ್ ಹೋಗಿ ಪಾಲಿನೇ ಆಗಿರ್ಬೇಕು ನೀನು. ಏನು ಏನು ಸೈತ ಇದೆ? ಯವ್ವ 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 ಯವ್ವ, ಈಗ ಈ ಆಸ್ತಿ ಹೊಡ್ಕೊಳಕ್ ಬಂದಾಳೆ ಯವ್ವ. ಆಸ್ತಿ ಹೊಡ್ಕೊಳಕ ಇದ್ಯಾಕೆ ನಮ್ಮ ಶಿವಪ್ಪನಾಗ ಅರ್ಥ ಆಗಕತ್ತಿಲ್ಲ. ತಲೆಗೆ ಶಗನಿಗೆ ತುಂಬ್ಕೊಂಡ ನೀನಿವ. ಅಯ್ಯ ಈಗ ಇವ್ರ್ಯಾಕಿಬ್ರು ಏನಾಯ್ತಾರೆ? ಏ ಗೀತಾ, ಏ ಗೀತಾ, ಹಿಂಗೆ ಕಿನಿ ಕಿನಿಕ್ ನೋಡತ್ತೀರಿ ಅವ್ರ ಮನ್ಯಾಗ? ಗಪ್ಪ ಸೌಂಡ್ ಮಾಡಬೇಡ ನೀನು. ಯವ್ವ ನಿನಗ ಒಂದು ವಿಷಯ ಹೇಳ್ಬೇಕ ಯವ್ವ ನಾನು. ಅಲ್ಲ ಈಕೆ ನಮ್ ಕೈತಕ್ಕ ಮನಿ ಬಿಟ್ಟು ಹೋಗ್ಬಿಟ್ಟಾಳ. ಇವ ಶಿವಪ್ಪನ ಅದಾನಲ್ಲ, ಆಕಿ ಯಾವಾಗಿನ ನೀಲೆತ್ತ ನೋಡೇಯವ, ಆಕಿನ ತಂದು ಮನ್ಯಾಗ ಹೊಕ್ಕಿಸ್ಕೊಂಡಾನ. ಆಕಿನ ಮಾತ ಕೇಳಿಸ್ಕೊಳತ್ತಿದ್ದೀವಿ. ಅಲ್ಲ ಈಕಿ ನಮ್ ಶಿವಪ್ಪನ ಆಸ್ತಿ ನೋಡಿ ಬಂದಾಳತ್ತೆ. ಇವ ಇದೆಲ್ಲ ಲಪ್ಟಾಯಿಸ್ಕೊಂಡು ಓಡಿ ಹೋಗಕ್ಕೆ ಪ್ಲಾನ್ ಮಾಡಕತ್ತಾಳಕಿ. ಅಲ್ಲ ಈ ನಮ್ ಶಿವಪ್ಪನಾಗ ಹೆಂಗ್ ಹೇಳ್ಬೇಕ ಇದು? ಏನ ಕೈತ ಮನಿ ಬಿಟ್ಟದಾಳ? ಯಾವಾಗ? ನನಗ್ ಗೊತ್ತೇ ಇಲ್ಲಲ್ಲ. ಅಯ್ಯಯ್ಯ ಇಡೀ ಊರ್ ತುಂಬಾ ಸುದ್ದಿ ಆಗೈತಿ, ನಿನಗ್ ಗೊತ್ತಿಲ್ಲ? ಒಂದ್ ವಾರ ಆಗಾಕ ಬತ್ತು ಹೋಗ್ಯಾಳ. ಆಕಿ ಬ್ಯಾಡ ಬ್ಯಾಡ ಅಂದ್ರ ಆಕಿನೂ ನಮ್ಮ ಮಾತು ಕೇಳಿಲ್ಲ. ಈಕಿ ನೋಡಿಕಿ ಈಗ ಮದುವೆ ಆಗೋರತ್ತ ಬಂಗಾರ ಸರಾನಿ ಬೇಕತ್ತಕಿ, ಚಾಳಿ ಚೈನ ಮತ್ತ ರೇಷ್ಮಿ ಸೀರೆ ಬೇಕತ್ತಕಿಗಿ. 1200 ರೂಪಾಯಿ ಸೀರೆ ಬ್ಯಾಡ ಅಂದ್ಲೋಡಕಿ. ಅವನು ಈಕಿ ಹೇಳಿ ತಾಳಕ್ ತಕ್ಕಂಗ ಕುಣಿಯಾಕತ್ತಾನ. ಹಿಂಗೇನಾರ ಆಯ್ತಂದ್ರ ಹೆಂಗ ಮಾಡುದ? ಇದನ್ನ ಹೆಂಗಾರ ಮಾಡಿ ತಪ್ಪಿಸ್ಬೇಕಲ್ಲ. ಏನ ಹಿಂಗೆಲ್ಲ ಪ್ಲಾನ್ ಮಾಡಕತ್ತಾಳ? ಯವ್ವ ನಾವಲ್ಯ ಇದೇನ್ ಹೆಣ್ಣೈತೆ ಹೆಮ್ಮಾರೈತೆ ಇದು? ಶಿವ 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 ಶಿವ, ಏನ್ ಕೇಳಾಕತ್ತೀನಿ ನಾನು? ಅಲ್ಲ ಆಸ್ತಿ ಸಲ ಅಂದೆ ಇನ್ನೊಂದು ಹೆಣ್ಣಿನ ಜೊತೆ ಜೀವನದಾಗ ಆಟ ಆಡೋದೆ ಒಲ್ಲೆ ಯವ್ವ ನಾವಲ್ಲೆ. ಅದ ನಮ್ಮ ಕೈತಕ್ಕ ಹಿಂಗಿಂಗತ್ ಹೇಳಿದ್ರ ಏನು ಕೊಡೋದು ಕೊಟ್ಟು ಸರ್ಕೋತಿದ್ಲಲ್ಲ ಆಕಿ. ಅದನ್ನ ಬಿಟ್ಟು ಕೇಸಿಂದ್ರೆ ಹಿಂಗ ಮಾಡಕತ್ತಾಳ ಆಕಿ. ಇದಿಟ್ಟಕ್ಕ ಬಿಡಬಾರ್ದ, ಇಟ್ಟಕ್ಕ ಬಿಡಬಾರ್ದ. ಇನ್ನೊಬ್ಬ ಅವನ ಅದಾನಂದಲ್ಲ, ಯಾರತ್ತ ಗೊತ್ತೈತಿ ನಿನಗೆ? ಇಲ್ಲ ಗೊತ್ತಿಲ್ಲ, ಇನ್ನೇ ಈಗ ಅನ್ಲಕ್ಕಿ. ಇಷ್ಟು ದಿನ ನಮಗೂ ಗೊತ್ತಿದ್ದಿದ್ದಿಲ್ಲ, ಇವತ್ತು ಗೊತ್ತಾಗೈತಿ. ಹೆಂಗಾರ ಮಾಡಿ ಅವ ಯಾರನ್ನು ಕಂಡು ಹಿಡಿಯಬೇಕ. ಏನ್ ಮಾಡುದ? ಏನಾರ ಒಂದು ಪ್ಲಾನ್ ಮಾಡ್ರಿ, ಒಟ್ಟ ಅವ್ನ್ ಹಿಡಿಬೇಕ. ಹೆಂಗಾರ ಮಾಡಿ ಹಿಡಿಯಬೇಕು. ಮತ್ತ ಇಟ್ಟೆಲ್ಲ ನಡ್ಸಾಳಂದ್ರ ಮತ್ತ ನಾವು ಏನಾರ ಮಾಡಬೇಕಲ್ಲ. ಒಟ್ಟು ಇವ್ರ ಮದುವೆ ಆಲಾರ್ದಂಗ ತಡಿಬೇಕ. ಈ ನಮ್ಮ ಕೈತಕ್ಕನ ಜೀವನ ಉಳಿಸ್ಬೇಕ. ಇದು ಒಂದ ನಮ್ಮ ಗುರಿ. ಹಿಂಗ ಮಾಡಿದ್ರೆ ಹೆಂಗ? ಈಕಿ ಎಲ್ಲೆಲ್ಲಿ ಹೋಗ್ತಾಳೆ, ಈಕಿನ ಹಿಂದಿಂದ ಹೋಗುದು. ಒಂದಿಲ್ದ ಒಂದಿನ ಸಿಗ್ಬೇಕಲ್ಲ ಅವ. ಅವಾಗ ಅವ್ನು ಹಿಡಿದು ಒಂದು 4 ಲಗಾಸಿ ಕೇಳೋದವನಿಗೆ ಏನೇನು ಹಿಂಗಿಂಗತ್ ಹೇಳಿ ಅದೆಲ್ಲ ಫೋನ್ದಾಗ ರೆಕಾರ್ಡ್ ಮಾಡ್ಕೊಂಬಂದು ತೋರಿಸಿದ್ರೆ. ಅಯ್ಯಯ್ಯ ಇವೆಲ್ಲ ವರ್ಕೌಟ್ ಆಗೋದಿಲ್ಲ. ಈಗವೇನ ಸುಡ್ಗಾಡ ಬಂದು ಬಿಟ್ಟಾವಲ್ಲ ಯವ್ವ, ಎಡಿಟ ಪಡಿಟ ಅಂತ ಹೇಳಿ ಹಂಗ ಮಾಡ್ಕೊಂಡ್ ತಗೊಂಬಂದಾರತ್ತಂದ್ರೆ ಏನು ಮಾಡುದು? ಒಟ್ಟವನ ನಮ್ಮ ಬುಟ್ಟಿಗೆ ಹಾಕೋಬೇಕು ನಾವು. ನಡೀರಿ ಮೊದ್ಲಿಗೆ ಹೋಗುಣಂತ. ಶಿವಪ್ಪನ ಬಂದ ಅಂದ್ರೆ ಎಲ್ಲಿ ಕಿರಿಕಿರಿ ಹೌದಿಲ್ಲ? ನಡೀರಿ ನಡೀರಿ ಅಲ್ಲಿ ಕೂತು ವಿಚಾರ ಮಾಡೋಣ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ತಾಳಕ್ಕೆ ನಲಿದು ನನ್ನಂತೆ ನಿಲುನಂತೆ ಯಾರೂ ಇಲ್ಲ. ನನಗಾಗಕತ್ತಿದ ಖುಷಿ ಅಟ್ಟಿಟ್ಟಲ್ಲ. ನಿಲು 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 ನಂಬಿಸ್ಬಿಟ್ಟಲ್ಲ ನಿಲು ನೀನು. ಶಬ್ಬಾಷ್ ಶಬ್ಬಾಷ್. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರ ಹೊಸದಾಗಿ ನೋಡಾಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂತ ವಿಡಿಯೋ ಇನ್ನ ಮಾಡಿ ಹಾಕ್ತಿರ್ತೇವ್ರಿ. ನೋಡ್ರಿ, ಸಪೋರ್ಟ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ.